ಹಾಯ್, ನಾನಿವತ್ತು ನಿಮ್ಗೊಂದು ಕಾಟೇರಮ್ಮ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ನೀವು ಇಲ್ಲಿನ ಪವಾಡ ಏನಾದ್ರು ನೋಡಿದ್ರೆ ನೀವೆಲ್ಲ ಬೆಚ್ಚ ಬೀಳ್ತೀರಾ. ಅಂಥ ಪವಾಡ ನಡೆಯುತ್ತೆ. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾರ್ಯಾರನ್ನ ದೇವ್ರನ್ನ ನಂಬಲ್ಲ, ನೀವು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ದೇವ್ರೇ ನನ್ನ ಮುಂದೆ ಬರುತ್ತಾ ಅಂತೆಲ್ಲ ತುಂಬ ಜನ ಹೇಳ್ತೀರಾ. ನೀವಲ್ಲಿ ಬಂದ್ರಿ ಅಂದರೆ ಬಂದು ನಿಮ್ಮ ಕಣ್ಣು ಮುಂದೆನೇ ಆ ದೇವರೇ ಬಂದು ನಿಮಗೆ ಪರಿಹಾರ ಕೊಡುತ್ತೆ. ಅದು ಹೇಗೆ ಯಾವ ಥರ ಅಂತ ಬಂದು ಅಲ್ಲೇ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೀವೆಲ್ಲ ಈಗ ಅನ್ಕೊಂತಾ ಇರ್ತೀರಾ ಅದಂಗ್ ದೇವರೇ ಬಂದು ನಮ್ಗೆ ಪರಿಹಾರ ಹೇಳುತ್ತೆ ಅಂತ. ವಿಡಿಯೋ ಸ್ಕಿಪ್ ಮಾಡಿದಿರ ಬಂದು ನೋಡಿ, ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಅಂತ. ನೋಡಿ ಈಗ ನಾನು ಹೋಗ್ತಿದ್ದೀನಿ. ನಾನು ಏನು ಮಾಡಿದೆ ಅಂದರೆ ಗೂಗಲ್ ಮ್ಯಾಪಲ್ಲಿ ನೋಡಿದೆ ಯಾವುದಾದ್ರು ಶಾರ್ಟ್ ಕಟ್ ಇದೆಯಾ ಅಂತ. ನೋಡಿದೆ ಇದು ಯಾವುದಾದ್ರು ತೋಪುಗಳಲ್ಲೆಲ್ಲ ಕರ್ಕೊಂಬಂದ್ಬಿಟ್ಟಿದೆ. ನೋಡೋಣ ಹೇಗಿದೆ ಅಂತ. ನೋಡಿ ಯಾವುದೋ ತೋಟಗಳ ಹತ್ರ ಎಲ್ಲ ಬಂದಿದ್ದೀರಿ. ಈ ಗೂಗಲ್ನ ನಂಬಲೇ ಕುಡ್ದು. ಇವತ್ತು ನಾವು ಹೋಗ್ತಿರೋ ದೇವಸ್ಥಾನ ನಮ್ಮ ಕಣ್ಮುಂದೆನೆ ತುಂಬಾ ಪವಾಡಗಳು ನಡೆಯುತ್ತೆ. ಯಾರ ಮೇಲೆ ಅದು ದೆವ್ವ ಇರೋದು, ಮತ್ತೆ ಮಾಟ ಮಂತ್ರ ಮಾಡಿಸಿರೋದು, ಯಾವುದೇ ಪರಿಹಾರ, ಈಗ ನಮಗೆ ಹೊಸ ಮನೆ ಮಾಡ್ಕೊಬೇಕಾ, ಕೆಲಸ ಸಿಗ್ಬೇಕು, ಎಲ್ಲ ಥರ ಪರಿಹಾರಕ್ಕೂ ಅಲ್ಲಿ ಪರಿಹಾರ ಸಿಗುತ್ತೆ. ಅದು ಯಾವ ಥರ ಪರಿಹಾರ, ಆ ದೇವರೇ ಬಂದು ನಿಮ್ಗೆ ಆ ಪರಿಹಾರ ಹೇಳುತ್ತೆ. ಆ ಥರ ಪರಿಹಾರ ಬನ್ನಿ, ಯಾವ ಥರ ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ರೋಡ್ ಹತ್ರ ಬಂದರೆ ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಗೆ ನಾನು ಪೂರ್ತಿ ಆ ರೋಡ್ ತೋರಿಸೋಣ ಅಂತಾನೆ ವಿಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ರೋಡು. ಇವತ್ತು ಆಕಾಶನೂ ಅಷ್ಟೇ ಒಂಥರ ಅದ್ಭುತವಾಗಿದೆ ನೋಡಿ ಆಕಾಶ. ಈ ಪ್ರಕೃತಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತಾನೆ ನಾನು ಪೂರ್ತಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಮತ್ತು ಇಲ್ಲೊಂದು ರೇಣುಕ ಯಲ್ಲಮ್ಮ ದೇವಸ್ಥಾನ ಕಾಣಿಸ್ತು. ಈ ದೇವಸ್ಥಾನ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಅಲ್ಲೇನಂದರೆ ರೇಣುಕ ಯಲ್ಲಮ್ಮ ಮತ್ತು ಅವರು ಗಂಡ ಜಮದಗ್ನಿ ಮತ್ತು ಪರಶುರಾಮ 3 ಜನದ್ದು ಒಂದೇ ಇದರಲ್ಲಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ನೀವು ಹೋಗ್ತಾ ಹೋಗ್ತಾ ರೂಟಲ್ಲೇ ಸಿಗುತ್ತೆ. ಇವತ್ತು ದಿನಾನು ತುಂಬ ಚೆನ್ನಾಗಿದೆ ನೋಡಿ. ವಾತಾವರಣನೂ ಅದ್ಭುತವಾಗಿದೆ ಇವತ್ತು. ನೋಡಿ ಇಲ್ಲಿ ಈ ಕ್ರಾಸ್ಗಳಲ್ಲಿ ಏನಂದರೆ ಅಲ್ಲಲ್ಲಿ ನಿಮಗೆ ಏನೋ ನಿಂಬೆಹಣ್ಣು ಅದು ಇದು ಎಲ್ಲ ಕಾಣಿಸ್ತಾ ಇರುತ್ತೆ. ಅಂತೆಲ್ಲ ಏನೇನೋ ಮಾಡಿದ್ದಾರೆ ಅಲ್ಲಿ. ನಾನು ಹೋಗ್ತಾ ಹೋಗ್ತಾ ನೋಡಿದೆ. ಮತ್ತೆ ನಿಮ್ಗೆ ಒಂದೇ ಕಡೆ 2 ಕಾಟೇರಮ್ಮ ದೇವಸ್ಥಾನ ಸಿಗುತ್ತೆ ನೋಡಿ. ಇದೊಂದು ಚಿಕ್ಕದಾಗ ಒಂದು ರೂಮ್ ತರ ಇದೆ. ಪ್ರೊಡ್ಯೂಸರ್ ಈ ವರ್ಷದಲ್ಲೇ ಹಾಕಿ ಆಗುತ್ತಂದ್ರೆ ಒಳಗಡೆ ಕೊಡಮ್ಮ, ಆಗಲ್ಲ ಎಡಗಡೆ ಕೊಡು. ನೋಡಿದ್ರಲ್ಲ, ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರು ಅದು ಕೇಳ್ಬೋದು. ಅದಾಗಂಗಿದ್ರೆ ಬಲಗಡೆ ತಿರುಗುತ್ತೆ, ಆಗಲ್ಲ ಅಂದರೆ ಎಡಗಡೆ ತಿರುಗುತ್ತೆ. ನೋಡಿ ಈ ದೇವಸ್ಥಾನದಿಂದ ಒಂದು ಕಾಟೇರಮ್ಮ ವಿಗ್ರಹ ಇದೆ. ಒಂದು ಅದ್ರ ಪಕ್ಕನೇ ಒಂದು ಏನೋ ನದಿ ಇದು ಇದೆ. ಅದು ಏನೇನೋ ಮಾಡ್ತಾರೇನೋ ಗೊತ್ತಿಲ್ಲ. ಈ ದೇವಸ್ಥಾನ ಬಗ್ಗೆ ನಾನು ಹೇಳ್ತಿದ್ನಲ್ಲ, ಒಳಗೆ ವಿಗ್ರಹ ತೋರಿಸ್ತೀನಿ ಬನ್ನಿ. ಒಳಗೆ ತೋರಿಸ್ತೀನಿ ನೋಡಿ. ನೋಡಿ ದೇವಸ್ಥಾನ ನೋಡಿ, ವಿಗ್ರಹ ಎಷ್ಟು ಚೆನ್ನಾಗಿದೆ, ಅವತಾರ ನೋಡಿ ಹೇಗಿದೆ. ನೀವು ಒಳಗೆ ಪೂಜೆ ಎಲ್ಲ ನೋಡಿದ್ರಲ್ಲ ನೋಡಿ. ಅಲ್ಲಿ ಅವ್ರ ಮೈ ಮೇಲೆ ದೇವ್ರು ಬಂದು ವಾಗ್ದಾನ ಕೊಡುತ್ತೆ. ಮತ್ತೆ ನಿಮ್ಗೆ ಅಲ್ಲೊಂದು ತ್ರಿಶೂಲ ಕೊಡ್ತಾರೆ. ಅದು ದೇವಿ ಪಾದದ ಹತ್ರ ಇಕ್ಕಿ ಅದು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ನಿಮ್ಗೆ ಅಲ್ಲಿ ದೇವ್ರು ಕಾಣಿಸುತ್ತೆ. ದೇವ್ರು ಕಾಣಿಸೋ ಬಂದೆಲ್ಲ ಪರಿಹಾರ ಹೇಳುತ್ತೆ. ಅದು ನಾನು ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಮತ್ತೆ ಬಂದು ವಿಡಿಯೋ ಮಾಡ್ತೀನಿ. ಈಗ ಇಲ್ಲಿ ಇನ್ನೊಂದು ಪಕ್ಕದಲ್ಲಿ ದೇವಸ್ಥಾನ ಇದೆ ನೋಡಿ, ಎಲ್ಲ ಲೊಕೇಶನ್ ಹಾಕಿದ್ದಾರೆ. ಕಾಟೇರಮ್ಮ ದೇವಸ್ಥಾನ, ಅಲ್ಲಿ ಹೋಗ್ತಿದ್ದೀನಿ ನೋಡ. ಮತ್ತೆ ಇಲ್ಲಿ ಹೋಗಿ ಅಲ್ಲಿ ಜನ ಕಮ್ಮಿ ಆದರೆ ಹೋಗಿ ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿಂದ ಕಾಣಿಸ್ತಿದೆ ಕಾಟೇರಮ್ಮ.
ನಾವು ಹೋಗ್ತಾ ಹೋಗ್ತಾ ಆರಾಮಾಗಿ ನಾವು ಅಲ್ಲಿಂದ ನಡ್ಕೊಂಡೇ ಹೋಗು. ಇವಾಗ ಅಲ್ಲಿ ಹೋಗಿದ್ರಲ್ಲ, ಅಲ್ಲಿಂದ ಒಂದು 500 ಮೀಟ್ರ್ ಅಷ್ಟೇ ನಡ್ಕೊಂಡೇ ಹೋಗ್ಬೋದು. ಬನ್ನಿ ಒಳಗೆ ಡೀಟೇಲಾಗಿ ತೋರಿಸ್ತೀನಿ. ಎಂಟ್ರೆನ್ಸು ನಾವಿಲ್ಲಿ ಒಳಗೆ ಬರ್ತಾನೆ ನಮ್ಗೆ ಅಲ್ಲಿ ಪಕ್ಕದಲ್ಲಿ ಒಂದು ಅಲ್ಲಿ ಆಶ್ರಮ ಥರ ಕಾಣಿಸುತ್ತೆ. ಅಲ್ಲೂ ಏನೇನೋ ಪೂಜೆ ಮಾಡ್ತಾರೆ, ಅಲ್ಲಿ ಗುರುಗಳು ಇರ್ತಾರೆ. ಮತ್ತು ಅದ್ರ ಪಕ್ಕದಲ್ಲೇ ಒಂದು ಈ ದೇವಸ್ಥಾನ ಸಿಗುತ್ತೆ ನೋಡಿ. ಇದು ಭದ್ರಕಾಳಿ ಅಮ್ಮನವರು, ಇದು ಭದ್ರಕಾಳಿ ದೇವಿ. ಇಲ್ಲಿ 3 ಥರ ಈ ಕಾಳಿದೆ 3 ಥರ ಅವತಾರ ನಿಮ್ಗೆ ಕಾಣಿಸುತ್ತೆ. ಒಂದು ಸ್ಟಾರ್ಟಿಂಗಲ್ಲಿ ನಮ್ಗೆ ಭದ್ರಕಾಳಿ ಕಾಣಿಸುತ್ತೆ. ಬನ್ನಿ ಒಂದು ಸುತ್ತ ಹಾಕೋಣ. ನಾನು ಆಗಲೇ ನಿಮ್ಗೆ ದೇವಸ್ಥಾನ ತೋರಿಸಿದ್ನಲ್ಲ, ಆ ದೇವಿ ಪಾದದ ಹತ್ರ ಒಂದು ತ್ರಿಶೂಲ ಇಕ್ಕಿರ್ತಾರೆ. ತ್ರಿಶೂಲ ಮತ್ತು ಅದಕ್ಕೆ ನಿಂಬೆಹಣ್ಣು ಚುಚ್ಚಿರ್ತಾರೆ. ನಿಮ್ಮನ್ನು ಕುಣಿಸ್ಕೊಂಡು ಅದನ್ನು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ನೀವು ಕೈಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಆ ದೇವಿನೇ ನಿಮ್ಮ ಕಣ್ಮುಂದೆ ಬಂದು ನಿಮ್ಮ ಮನೆ ಏನೇನಿದೆ ಎಲ್ಲ ಕಾಣಿಸಿ ಎಲ್ಲ ಪರಿಹಾರಗಳು ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. ಹೋಮಗಳ್ದು ಕುಂಡಗಳೆಲ್ಲ ಇದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ದೇವಿ, ಇದು ಕಾಳರಾತ್ರಿ ಅಮ್ಮನವರು ನೋಡಿ. ಇದೊಂದು ವಿಗ್ರಹ, ಈ ರೂಪ ಥರ ಬೇರೆ ಥರ ಇದೆ ನೋಡಿ. ನಿಮ್ಗೆ ಅದ್ರ ಮೇಲೇ ಒಂದು ದೊಡ್ಡ ಇದು ಸೇಮ್ ಈಗ ಹೊಸಕೋಟೆದಲ್ಲಿ ಇದೆಯಲ್ಲ ಅದೇ ಥರ ಕಾಳಿದು ವಿಗ್ರಹ ನಿಮ್ಗೆ ಇಲ್ಲೊಂದು ಕಾಣಿಸುತ್ತೆ. ಇದು ಸಿಂಹ ಮೇಲೆ ಕುತ್ಕೊಂಡು ತ್ರಿಶೂಲ ಹಿಡ್ಕೊಂಡಿರೋದು. ಇದು ನಿಮ್ಗೊಂದು 5 ಕೈ ಕಾಣಿಸುತ್ತೆ, 5 ಕೈ 10 ಕೈ 10 ಥರ ಆಯುಧ ಇಟ್ಕೊಂಡಿದೆ ಈ ದೇವಿ. ಬನ್ನಿ ಒಂದು ಸುತ್ತ ಹಾಕೋಣ ಇದನ್ನು. ನೀವು ಇದು ಹೊಸಕೋಟೆ ಹತ್ರ ಭಕ್ತರಹಳ್ಳಿ ಅಂತ ಅಲ್ಲಿ ಬರುತ್ತೆ ಈ ದೇವಸ್ಥಾನ. ನಿಮ್ಗೆ ಆರಾಮಾಗಿ ಹೊಸಕೋಟೆ, ಈ ಮಾಲೂರು ಆ ಕಡೆ ಇರೋರೆಲ್ಲ ನಿಮಗೆಲ್ಲ ತುಂಬ ಹತ್ರ ಆಗುತ್ತೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ನನ್ನ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲೊಕೇಶನ್ನು. ಬಂದು ವಿಸಿಟ್ ಮಾಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ಏನೇನು ಪವಾಡಗಳು ನಡೆಯುತ್ತೆ, ಹೇಗೆ ಎತ್ತ ಅಂತ. ಮತ್ತು ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಾಳಿ ವಿಗ್ರಹ ಇದೆ. ಇದು ರಕ್ತ ಕಾಟೇರಮ್ಮ ಅಂತೇನೋ ಇದೆ ನೋಡಿ. ಇದೊಂದು ವಿಗ್ರಹ. ಇಲ್ಲಿ ನಿಮ್ಗೇನೇ ಮಾಟ ಮಂತ್ರ ಯಾವುದೇ ಥರ ಪರಿಹಾರಗಳು ಇದ್ರೂ ನಿಮ್ಗೆ ಅದನ್ನು ಈ ಪರಿಹಾರ ಇಲ್ಲಿ ಸಿಗುತ್ತೆ ನೋಡಿ. ಅಲ್ಲಿ ಯಾರೋ ನ್ಯೂಸ್ ಅವರೆಲ್ಲ ಬಂದಿದ್ದಾರೆ, ಅಲ್ಲಿ ಇಂಟರ್ವ್ಯೂ ಥರ ಏನೋ ತೊಗೊತಿದ್ದಾರೆ. ಮತ್ತು ಇದೇ ಥರ ವೀಡಿಯೋಗಳು ಮಾಡ್ತೀನಿ. ಅಲ್ಲಿ ತ್ರಿಶೂಲಕ್ಕೆ ಪವಾಡ ಇದೆಯಲ್ಲ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನೆಲ್ಲ ಯಾರ್ಯಾರು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲೀಸ್ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನೀವು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.